Okay, look at the next question. What is the next question? Find x from the followings ಅಂತ ಕೇಳಿದಾರೆ ಮಕ್ಕಳ. ಏನು ಕಂಡುಹಿಡಿಬೇಕಂದ್ರೆ x ಕಂಡುಹಿಡಿಬೇಕಂದ್ರೆ from the followings. ಅಂದ್ರೆ ಏನು ನಮಗೆ ಕೊಟ್ಟಿದ್ದಾರೆ, ಒಂದು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. LHS ಇದೆ, RHS ಇದೆ. ಇಲ್ಲೆಲ್ಲಾದ್ರೂ ಶೋ ದಟ್ ಅಂತ ಕೇಳಿದಾರ, ಪ್ರೂವ್ ದಟ್ ಅಂತ ಕೇಳಿದಾರೆ, ಏನು ಕೇಳಿಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್ ಯಾವುದು x ಕಂಡುಹಿಡಿಬೇಕು. ನೋಡಿ ಈ ಈಕ್ವೇಷನ್ಸ್ ಅಲ್ಲಿ x ಇದೆ ಅಲ್ವಪ್ಪ, ಆ x ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಬೇಕು, ಅವ್ರು ಏನು ಕೊಟ್ಟವರು ಅದನ್ನು ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಕನ್ಸಿಡರ್ ಏನು ಕೊಟ್ಟಿದ್ದಾರೆ ಬರ್ಕೋತಾ ಇದ್ದೀವಿ. ಎಕ್ಸ್ ಇಂಟು ಸೈನ್ 30 ಡಿಗ್ರಿ, ಓಕೆನಾ, ಇಂಟು ಕಾಸ್ ಸ್ಕ್ವಯರ್ 45 ಡಿಗ್ರಿ. ಏನು ಕೊಟ್ಟಾರೋ ಪೂರ್ತಿ ಬರ್ಕೊಂಡ್ಬಿಡ್ಬೇಕು. ಇಸ್ ಈಕ್ವಲ್ ಟು ಇವು 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕಣ, 3 ಮಾರ್ಕ್ಸ್ ಇದಾವೆ, 5 ಮಾರ್ಕ್ಸ್ ಇದಾವೆ. ಕಾಟ್ ಸ್ಕ್ವಯರ್ 30 ಡಿಗ್ರಿ ಇಂಟು ಸಿಕ್ಯಾನ್ 60 ಡಿಗ್ರಿ ಇಂಟು ಟ್ಯಾನ್ 45 ಡಿಗ್ರಿ, ಓಕೆನಾ, ಡಿವೈಡೆಡ್ ಬೈ ಕೋಸಿಕ್ಯಾನ್ ಸ್ಕ್ವಯರ್ 45 ಡಿಗ್ರಿ ಇಂಟು ಕೋಸಿಕ್ಯಾನ್ 30 ಅಂತ ಇದೆ. ಸೊ ಈ ಈಕ್ವೇಷನ್ ಇರ್ತಕ್ಕಂಥ ಎಕ್ಸ್ ಕಂಡುಹಿಡಿಬೇಕು. ನೋಡಿ ಇಲ್ಲಿ ಇರ್ತಕ್ಕಂಥ ಆಂಗಲ್ ಎಲ್ಲ ಸ್ಟ್ಯಾಂಡರ್ಡ್ ಆಂಗಲ್, ಜಸ್ಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಇನ್ಪುಟ್ ಮಾಡೋಣ ಅಷ್ಟೇ. ಎಕ್ಸ್ ಇಂಟು, ಓಕೆ, ಸೈನ್ 30 is 1/2, ಕಾಸ್ 45 is what 1/√2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವಯರ್ 30 ಅಂತ ಇದೆ. ಮಕ್ಕಳ ಇಲ್ಲಿ ನೋಡಿ, ಟ್ಯಾನ್ 30 is 1/√3, ಕಾಟ್ 30 is √3 ಹೋಲ್ ಸ್ಕ್ವೇರ್ ಇಂಟು ಸಿಕ್ಯಾನ್ 60, cos 60 is 1/2, secant 60 is 2 into tan 45 is 1, cosecant square 45 ಎಷ್ಟರ √2 whole square into cosecant 30 ಅಂತ ಇದೆ, that is 2. ಯಾಕೆ 2 ಆಯಿತು? sin 30 1/2 ಆದರೆ cosecant 30 2 ಆಗುತ್ತೆ, ರೆಸಿಪ್ರೋಕಲ್. ಓಕೆ, ಇಲ್ಲಿ ನೋಡಿ x ಇಂಟು 1 ಅಂದರೆ x ಡಿವೈಡೆಡ್ ಬೈ 2 ಇಂಟು 1 ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ √2 ಸ್ಕ್ವೇರ್ ಅಂದರೆ 2 ಈಸ್ ಈಕ್ವಲ್ ಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಷ್ಟು ಬಂತು 3 ಇಂಟು 2, ಓಕೆ, 2 1 2, ಇಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಇಂಟು 2, 1 2 ಹೋಗುತ್ತಾ, ಈ 2 ಹೋಗುತ್ತಾ, ಅದರ ಉಳ್ಕೊಳ್ಳೋದು x/2 ಇಸ್ ಈಕ್ವಲ್ ಟು 3. 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ x ಇಸ್ ಈಕ್ವಲ್ ಟು 6 ಬಂತಾ. x ವ್ಯಾಲ್ಯೂ ಏನು ಬಂತು 6. ಹಾಗಾದ್ರೆ ನೀವೇನು ಮಾಡಬೇಕು, ಏನು ಕೊಟ್ಟಿದ್ದಾರೆ ಕಂಪ್ಲೀಟ್ ಬರ್ಕೋಬೇಕು, LHS RHS ಅಲ್ಲಿರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗಿ. ಸೊ ಸ್ಟ್ಯಾಂಡರ್ಡ್ ಆಂಗಲ್ ವ್ಯಾಲ್ಯೂಸ್, ಓಕೆ, ನೋಡಿ ಹಾಗೆ ನೋಡಿ. ಲುಕ್ ಅಟ್ ದ ಸೇಮ್ ಥಿಂಗ್. ಫೈಂಡ್ ಎಕ್ಸ್ ಫ್ರಮ್ ದ ಫಾಲೋಯಿಂಗ್ಸ್ ಅಂತ ಇದೆ ಮಕ್ಕಳ. ಏನಂತ ಇದೆ? ಸೊ ಎಕ್ಸ್ ಕೋಸಿಕ್ಯಾನ್ ಸ್ಕ್ವೇರ್ 30 ಡಿಗ್ರಿ ಇಂಟು ಸಿಕ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ 8 ಕಾಸ್ 45 ಡಿಗ್ರಿ ಇಂಟು ಸೈನ್ 60 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ 60 ಮೈನಸ್ ಟ್ಯಾನ್ ಸ್ಕ್ವೇರ್ 30 ಅಂತ ಇದೆ ಪ್ರಾಬ್ಲಮ್. ಕನ್ಸಿಡರ್ ಪೂರ್ತಿ ಏನು ಕೊಟ್ಟಿದ್ದಾರೆ ಅದು ಪೂರ್ತಿ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ ಈಕ್ವಲ್ಸ್ ಹಾಕ್ಬಾರ್ದು, ಈಕ್ವಲ್ಸ್ ಇಲ್ಲಿದೆ, ಪೂರ್ತಿ ತಗೋಬೇಕು. ಬರೆಯೋಣ ಈಗ. ಎಕ್ಸ್ ಇಂಟು ಕೋಸಿಕ್ಯಾನ್ 30, ಸೈನ್ 30 ಅಂದರೆ 1/2, ಕೋಸಿಕ್ಯಾನ್ 30 ಅಂದರೆ 2 ಹೋಲ್ ಸ್ಕ್ವೇರ್, ಸಿಕ್ಯಾನ್ ಸ್ಕ್ವೇರ್ 45 ಎಷ್ಟಾಗುತ್ತೆ √2 ಹೋಲ್ ಸ್ಕ್ವೇರ್ ನೋಡ್ಕೋಬೇಕು, ಡಿವೈಡೆಡ್ ಬೈ 8 ಇಂಟು ಕಾಸ್ 45 1/√2, ಸೈನ್ 60 ಅಂದರೆ √3/2, ಓಕೆ, ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ 60 ಅಂತ ಇದೆ, ಅಂದರೆ √3 ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ 30 1/√3 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ ಮಕ್ಕಳ. ಎಕ್ಸ್ ಇಂಟು 2 ಸ್ಕ್ವೇರ್ ಅಂದರೆ 4, √2 ಸ್ಕ್ವೇರ್ ಅಂದರೆ 2, ಓಕೆ. ಹೆಂಗೆ √2 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ನೋಡೋಣ. ಹಾಗಾದರೆ 8 ಇಂಟು 1 ಇಂಟು √3 8√3, ಅಥವಾ ಹಿಂಗೆ ಮಾಡಬೇಡ, 2 4s ಹೋಗುತ್ತಲ್ವಾ ಅಲ್ವನ್ರಾ, 4 ಇಂಟು √3 ಡಿವೈಡೆಡ್ ಬೈ √2 ಇಸ್ ಈಕ್ವಲ್ ಟು 3 ಮೈನಸ್ 1/3. ಸೊ ಹಾಗೆ ನೋಡಿ, ಈ 4 ಕ್ಯಾನ್ಸಲ್ ಆಗುತ್ತೆ ನೋಡಿ, ಹೋಗುತ್ತಾ, ಈ √2 ಮೇಲ್ಗೆ ಹೋಗುತ್ತೆ. 4 ಇಂಟು 2 ಇಂಟು √2, ಸಾರಿ 4 ಅಲ್ಲ ಅದು ಎಕ್ಸ್, 4 ಹೋಗಿದೆ, ಎಕ್ಸ್ ಇಂಟು 2 ಇಂಟು √2 ಡಿವೈಡೆಡ್ ಬೈ ವಾಟ್ √3 ಇಸ್ ಈಕ್ವಲ್ ಟು 3 LCM ತಗೊಂಡ್ರೆ 3 3 is 9, 9 ಮೈನಸ್ 1 ಅಂದರೆ 8/3 ನೋಡೋಣ. ಹಾಗೆ ನೋಡಿ 2 4s ಹೊರಟೋಗ್ಬಿಡ್ತಾವೆ. ಸೊ ನನಗೆ ಸಿಂಪ್ಲಿಫೈ ಮಾಡಬೇಕು ಅಂದರೆ ಎಕ್ಸ್ ಬೇಕು, ಈ √3 ಮೇಲ್ಗೆ ಹೋಗಲಿ, √2 ಕೆಳಗೆ ಬರಲಿ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 4 ಇಂಟು √3 ಡಿವೈಡೆಡ್ ಬೈ 3 ಇಂಟು √3, ಸಾರಿ 3 ಇಂಟು √2, ಓಕೆನಾ. 4√3 ಡಿವೈಡೆಡ್ ಬೈ 3√2 ಕರೆಕ್ಟಾಗಿದೆಯಾ? ರೈಟ್. ಅದೇ ರೀತಿ ಅದನ್ನು ನೋಡೋಣ. ಏನಿದೆ ಕ್ವಶನ್ ನೋಡಿ. ದ ಕ್ವಶನ್ ಈಸ್ x sin 30 degree into cosecant square 60 degree
is equal to cos square 45 degree into tan 60 degree divided by cot square 30 degree into secant square 0 degree ಅಂತ ಇದೆ. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು, ಇದರಲ್ಲಿರೋ x ಕಂಡುಹಿಡಿಬೇಕು. We have to find the value of x. Consider this. Consider. ಇಲ್ಲಿ ನೋಡಿಪ್ಪ, x into sin 30 ಅಂದ್ರೆ 1/2 ನಾ, cosecant 60 ಅಂದ್ರೆ 2/√3. ಯೋಚನೆ ಮಾಡಿ ಹೇಗೆ ಬರಿತಾ ಇದ್ದೀನಿ ಅಂತ. ಹೋಲ್ ಸ್ಕ್ವೇರ್, ಓಕೆನಾ, is equal to cos square 45. cos 45 ಅಂದ್ರೆ 1/√2 ಹೋಲ್ ಸ್ಕ್ವೇರ್. tan 60 ಅಂದ್ರೆ √3 ಕಂಡ್ರೋ, divided by cot square 30. so tan 30 1/√3, cot 30 ಅಲ್ಲಿಗೆ √3 ಹೋಲ್ ಸ್ಕ್ವೇರ್ ಇಂಟು secant square 0 1. ಯಾಕೆ cos 0 1 ಆದರೆ secant 0 1 ಆಗುತ್ತೆ. x ಇಂಟು 1/2 ಇಂಟು 2 ಸ್ಕ್ವೇರ್ 4 ಡಿವೈಡೆಡ್ ಬೈ 3 ಆಯಿತು. 2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1/2 ಇಂಟು √3 ಡಿವೈಡೆಡ್ ಬೈ 3 ಉಳ್ಕೋತು ನೋಡಿ. ಈ 3 ಹೋಯ್ತು, ಈ 1/2 ಈ 1/2 ಹೋಯ್ತು. ಅದರ ಉಳ್ಕೊಳ್ಳೋದೇನು, 4x is equal to √3, x is equal to what, √3/4. ನೋಡಿ √3/4 ಹೆಂಗಾಯಿತು, ಮೇಲೆ √3 ಉಳ್ಕೋತು, √3 ಉಳ್ಕೊಂಡಿದೆ, 4 ಕ್ರಾಸ್ ಮಲ್ಟಿಪ್ಲೈ ಆಗಿದೆ ಅಷ್ಟೇ. ನೋಡಿಪ್ಪ, ನಾನು ನಿಮ್ಗೆ ಒಂದೇ ಒಂದು ಲೆಕ್ಕ ಕೊಡ್ತೀನಿ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ x. x tan 45 ಡಿಗ್ರಿ, x ವ್ಯಾಲ್ಯೂ ಕಂಡುಹಿಡಬೇಕು. ಕ್ವಶನ್ ಬರ್ಕೊಳ್ಳಿ, x ಕಂಡುಹಿಡಬೇಕು, ಈಗಲೇ ಮಾಡ್ಬೇಕು ನೀವು. x sin 45 ಡಿಗ್ರಿ, x into sin 45 degree into cos square 60 degree into cos square 60 degree is equal to ಕಂಡುಹಿಡಿಬೇಕು ನೀವು. ಓಕೆ, is equal to tan square 60 degree ಮಾಡಿ ಕಳಿಸ್ಬೇಕಂಡ್ರಪ್ಪ. tan square 60 degree into cosecant 30 divided by secant 45 into cot square 30. ಇದರಲ್ಲಿರೋ x ಕಂಡುಹಿಡಬೇಕು. ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಹಾಗೆ ಬರೀತಾ ಇದ್ದೀವಿ ನೋಡಿ. x into sin 30 into cos square 45 into cos square 45 degree is equal to cos cube 30 degree into secant 60 degree into tan 45 degree divided by cosecant square 45 degree into cosecant 30. ಈ ವರ್ಕ್ ಮಾಡಬೇಕು, ಓಕೆನಾ. ಇನ್ನೊಂದು ಲೆಕ್ಕ ಕೊಡ್ತೀನಿ, ಟೇಕ್ ದೀಸ್ 3 ಆಸ್ ಅಸೈನ್ಮೆಂಟ್. ಸೊ ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಇನ್ನೊಂದು ಲೆಕ್ಕ, x into sin 45 sin 45 into tan 60 ವರ್ಕೌಟ್ ಮಾಡಬೇಕು. is equal to sin 30 degree into cot 30 degree divided by 3 cos 60 into cosecant 45. ಒಂದೊಂದೇ ವ್ಯಾಲ್ಯೂ ಬರೀತೀನಿ. ಇದರಲ್ಲಿ ದ ಆನ್ಸರ್ ಇಸ್ x is equal to 1/3. ಇದಕ್ಕೆ ಆನ್ಸರು x is equal to ಬರೀತೀನಿ, x sin 30 cos square 45 3√3/4. ಇನ್ನು ಇದಕ್ಕೆ ಬರೀತೀನಿ, ಯಾವುದು, tan square 60 x sin 45 cos square into cos square 60 degree. so x is equal to 8 ಬರಬೇಕು ಇದಕ್ಕೆ. x is equal to 8. ಸೊ ಇನ್ನೊಂದು ಹೋಮ್ ವರ್ಕ್ ಕೊಡ್ತೀನಿ, ನೋಡೋಣ ಹೆಂಗ್ ಮಾಡ್ತೀರಾ ಮಾಡಬೇಕು.
ಇವೆಲ್ಲ ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ಸು. ಸೇಮ್ ಇಲ್ಲಿ ಹೆಂಗೆ ಮಾಡೋದು ಹಾಗೆ ಕಣ್ರಪ್ಪ. ಸ್ಟ್ಯಾಂಡರ್ಡ್ ಆಂಗಲ್ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ, ಬರುತ್ತೆ ನಿಮ್ಗೆ. ಆನ್ಸರ್ ಕೊಡ್ತಾ ಇದ್ದೀನಿ ಏನು ಬರುತ್ತೆ ಅಂತ, ಬಟ್ ಕಂಪಲ್ಸರಿ ಮಾಡ್ಬೇಕು ನೀವು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹಾಗೆ ಬರ್ಕೊಳ್ಳಿ ಕ್ವಶನ್ಸ್ನ. ಓಕೆ, x into sin 30 degree into cos square 45 degree is equal to cot square cot 30 degree into secant 60 degree minus tan 45 degree divided by cosecant square 45 degree cosecant square 45 degree into cosecant 30 into cos 60. ಇದಕ್ಕೆ x ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಪ್ರಾಬ್ಲಮ್ಗೆ. ಎಕ್ಸ್ಗೆ 3 ಬರಬೇಕು ಕಂಡ್ರೆ ಇದಕ್ಕೆ ನೀವು ಮಾಡಲೇಬೇಕು ಕಂಪಲ್ಸರಿ. ಇದನ್ನು ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಂಗಲ್ ಪ್ರಾಕ್ಟೀಸ್ ಆಗುತ್ತೆ ಮಕ್ಕಳ. ಓಕೆನಾ, ಮಾಡ್ತೀರಾ? ಸೊ ಮಾಡಿ, ನಾನು ನೆಕ್ಸ್ಟ್ ಕ್ವಶನ್ನ ಮಾಡ್ತೀನಿ. ಓಕೆ, ನಾನು ಮಾಡ್ತೀನಿ ನೋಡಿ. ನೋಡ್ರಪ್ಪ, ಕ್ವಶನ್ ಬರ್ಕೊಂಬಿಡಿ. ಕ್ವಶನ್ ಬರ್ಕೊಳ್ಳಿ, ಫಸ್ಟ್ ಟೈಮ್ ತಗೊಳ್ಳಿ, ಕ್ವಶನ್ ಬರ್ಕೊಳ್ಳಿ. ಪಟ 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 ಬರ್ಕೋಬೇಕು ಕ್ವಶನ್ನು. ನಾನು ನೆಕ್ಸ್ಟ್ ಕ್ವಶನ್ ಬರೀತಾ ಇರ್ತೀನಿ. ಇದು ನಾನು ವರ್ಕ್ ಮಾಡಿಸ್ತೀನಿ. secant 30 degree into tan 60 plus sin 45 cosecant 45 plus cos 30 cot 60. ಓಕೆ, ಕ್ವಶನ್ ಬರ್ಕೊಂಡಿದ್ದೀರಾ? ಹಾಗಾದ್ರೆ ಕ್ವಶನ್ ಬರ್ಕೊಂಡಿದ್ರೆ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. 4 ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಪ್ಪ, ಆಯ್ತನ್ರೋ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದು ಬರ್ದಿದ್ದೀನಿ ನಾನು. ಓಕೆ, ಐ ವಿಲ್ ರಿಪೀಟ್. ಓಕೆ, ನೋಡಿಪ್ಪ ಕ್ವಶನ್. ಇಫ್ ಅಂತ ಹೇಳಿದ್ದಾನೆ. ಇಫ್ ಅಂದ್ರೆ ಏನು? ಆದರೆ. ಏನಾದರೆ ಎಕ್ಸ್ ಇಸ್ ಈಕ್ವಲ್ ಟು secant 30 degree into tan 60 degree plus sin 45 into cosecant 45 plus cos 30 degree into cot 60 degree, show that x is equal to 7/2. if ಅಂತ ಹೇಳಿದಾನೆ, ಕನ್ಸಿಡರ್ ಮಾಡೋಣ. ಓಕೆ, ಕನ್ಸಿಡರ್ ದಿಸ್. ಕನ್ಸಿಡರ್ ಮಕ್ಕಳ, ಇಲ್ಲಿ ನೋಡಿ, x is equal to secant 30 ಬರೆಯೋಣ. cos 30, what is cos 30? ಯೋಚನೆ ಮಾಡಿ. cos 30 is √3/2. secant 30 is 2/√3. tan 60 ಅಂದರೆ √3 ಪ್ಲಸ್ sin 45 1/√2. cosecant 45 √2. ಸಿಂಪಲ್ ಬರುತ್ತೆ. cos 30 is √3/2 into cot 60. ಹೌದಲ್ಲ, cot 60 ಅಲ್ಲಿಗೆ that what you will get 1/√3. ಓಕೆನಾ? ಈ √3 ಕ್ಯಾನ್ಸಲ್ ಆಯ್ತು ಮಕ್ಕಳ. 2 ಬಂತು ಪ್ಲಸ್ √2 ಕ್ಯಾನ್ಸಲ್ ಆಗಿ ಪ್ಲಸ್ 1 ಬಂತು ಪ್ಲಸ್ √3 ಕ್ಯಾನ್ಸಲ್ ಆಗಿ 1/2 ಬಂತು. 2 + 1 ಎಷ್ಟಪ್ಪ? 3 + 1/2. LCM ತಗೊಳ್ಳಿ. ಯಾವುದು LCM? 2. 2 3s 6 + 1 that is equal to what? 7/2. ಇಲ್ಲೇನಿದೆ? ಇಲ್ಲಿ x ಬಂತ ನೋಡಿ. ಬಂತಾ? ನೋಡಬೇಕು. ಬಂತಲ್ರಪ್ಪ?
Okay, my dear students, so this ends the standard angle topic. So standard angle ಏನು ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು, ಎಕ್ಸಾಸ್ಟಿವ್ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಮತ್ತು ಸೊಲ್ಯೂಷನ್ಸನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಕೆಲಸ ಈಗ 4 ಲೆಕ್ಕ ಕೊಟ್ಟಿದ್ದೀನಿ, 4 ಲೆಕ್ಕನೂ ಕಂಪಲ್ಸರಿ ನೀವು ವರ್ಕ್ ಮಾಡಿ ಕಳಿಸ್ಬೇಕು ವಿತಿನ್ ಈವ್ನಿಂಗ್. ಓಕೆ, ಆ್ಯಂಡ್ ಮೋರ್ ಓವರ್ ವೆರಿ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ 3 times ದ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್. ಬರೀಲೇಬೇಕು. ಸೈನ್ ನೆನಪಲ್ಲಿ ಇಟ್ಕೊಂಡ್ರೆ ರಿವರ್ಸ್ ಹಾಕಿದ್ರೆ ಕಾಸ್ ಬರುತ್ತೆ, ಸೈನ್ ಬೈ ಕಾಸ್ನ ಡಿವೈಡ್ ಮಾಡಿದ್ರೆ ಟ್ಯಾನ್ ಬರುತ್ತೆ. ಕೋಸಿಕ್ಯಾನ್ ಬೇಕು ಅಂದರೆ ಸೈನ್ದು ರೆಸಿಪ್ರೋಕಲ್, ಸಿಕ್ಯಾನ್ ಬೇಕು ಅಂದರೆ ರೆಸಿಪ್ರೋಕಲ್ ಆಫ್ ಕಾಸ್, ಕಾಟ್ ಬೇಕು ಅಂದರೆ ರೆಸಿಪ್ರೋಕಲ್ ಆಫ್ ಟ್ಯಾನ್. ಹಾಗಾದ್ರೆ ನೀವು ಪ್ರಾಕ್ಟೀಸ್ ಯಾವ್ದು ಮಾಡ್ಕೊಂಡ್ರೆ ಸಾಕು, ಸೈನ್ ನೋಡ್ಕೊಂಬಿಟ್ರೆ ಇನ್ನಿದ್ದಿದ್ದು 5 ವ್ಯಾಲ್ಯೂಸ್ನ ಬರ್ಕೋಬೋದು, ಹೌದಲ್ವಾ? ಸೊ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ರೇಡಿಯನ್ನಲ್ಲಿ ಕೊಟ್ಟಾಗ ಅದನ್ನು ಡಿಗ್ರಿನಲ್ಲಿ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಯಾಕಂದರೆ ಯು ಆರ್ ಫೆಮಿಲಿಯರ್ ವಿತ್ ಡಿಗ್ರಿ ಕಂಪೇರ್ ಟು ರೇಡಿಯನ್. ಹಾಕ್ಬೋದಾ ಮಕ್ಕಳ? ಥ್ಯಾಂಕ್ ಯು, ಹ್ಯಾವ್ ಎ ಗ್ರೇಟ್ ಡೇ ಹೆಡ್.